ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಬಹಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂತ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಏನು ಅದರಲ್ಲಿ ಏನಂತ ಇದಾಗಿಲ್ಲ. ಬಟ್ ನನಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯ್ತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತೆ ಆಮೇಲೆ ಲೀಸ್ಟ್ ಅಲ್ಲಿ ಚೇಂಜ್ ಆಗಿತ್ತು. ಮತ್ತೆ ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ. ಇದು ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನ ನಮ್ಮ CM ಮತ್ತು ಹೈಕಮಾಂಡ್ ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಸರಿಯಾಗಿ ಡಿಸಿಷನ್ ಮಾಡ್ತಾರೆ. ಏನಿಲ್ಲ, ಎಲ್ಲವೂ ಸರಿ ವಿಷಯ ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ವಿಷಯ ಹೋಗ್ಬೇಕು ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಬೈ ಎಲೆಕ್ಷನ್ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಬೈ ಎಲೆಕ್ಷನ್ ಆಗಿರೋದು ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡಿಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತದ್ದು. ಏನ್ರಿ? ಇಲ್ಲಪ್ಪ, ಅದೇನಿಲ್ಲ. ಹಂಗೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನೋಡ್ರಿ, ಈಗ ಬಂದಿದ್ದಾರೆ ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು. ಹೊಸಬ್ರು ಎಲ್ಲ ತಂದೆ ಇದು ತಂದೆಯವರಿಗೆ ಬಹಳ ದೋಸ್ತಿಗಳು, ರಾಜಕೀಯ ಅಲ್ಲ, ದೋಸ್ತಿ. ಹೊರಗಡೆ ಹೋದ್ರಾ? ಬನ್ನಿ, ನೆನ್ಸ್ಕೊಂಡು ಬಂದಲ್ಲಿ ಇಲ್ಲಿ ಇಲ್ಲಿ